ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LMS ಎಂಬ ವಿನೂತನವಾದ ಡಿಜಿಟಲ್ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಥಮ BA ಪ್ರಥಮ ಸೆಮಿಸ್ಟರ್ಗೆ ನಿಗದಿಪಡಿಸಿರುವ, ಅಂದರೆ ಕನ್ನಡ ಭಾಷೆಯಲ್ಲಿ ನಿಗದಿಪಡಿಸಿರುವ ಚಂದ್ರಹಾಸ ಎಂಬ ನಾಟಕವನ್ನು ಕುರಿತಂತೆ ಮುಂದುವರಿದ ಆ ಭಾಗವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವುಗಳು ಇಂದಿನ ಸೆಷನ್ಗಳಲ್ಲಿ ನಾಟಕ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆ, ಪ್ರೇರಣಾ ಪಠ್ಯವಾದಂತಹ ಲಕ್ಷ್ಮೀಶನ ಜೈಮಿನಿ ಭಾರತ, ಕವಿಕೃತಿ ಪರಿಚಯ, ಆಮೇಲೆ ದೃಶ್ಯ 1 ಅಂದರೆ ದೃಶ್ಯ 1ರಲ್ಲಿ 3 ಜನ ದೇವಿಯರು ಕುಂತಲನಗರಕ್ಕೆ ಬರ್ತಕ್ಕಂಥದ್ದು, ದೃಶ್ಯ 2ರಲ್ಲಿ ಬಾಲಕರ ಆಟಪಾಠಗಳು, ದೃಶ್ಯ 3ರಲ್ಲಿ ದುಷ್ಟಬುದ್ಧಿಯ ತಳಮಳ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಓಕೆ, ಇವತ್ತು ಈ ಒಂದು ಸೆಷನ್ನಲ್ಲಿ ನಾವು ಆ ದೃಶ್ಯ 4ನೇ ದೃಶ್ಯವನ್ನು ಅಧ್ಯಯನವನ್ನು ಮಾಡೋಣ. ಈ ಒಂದು ದೃಶ್ಯದ ಒಟ್ಟು ಅಂದರೆ ಸಾರಾಂಶದ ವಿಷಯ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಮುದುಕಿಯೊಂದಿಗೆ ಹೆಂಗಸಿನ ಮಾತುಕತೆ, ಮುದುಕಿಯೊಂದಿಗೆ ಹೆಂಗಸಿನ ಮಾತುಕತೆ. ಓಕೆ, ಸೊ ವಿದ್ಯಾರ್ಥಿಗಳೇ, ಈ ಪಾಠವನ್ನು ಆಲಿಸಿದ ನಂತರ ಹೆಂಗಸಿನೊಂದಿಗೆ ಮುದುಕಿಯ ಮಾತುಕತೆ, ಈ ಪಾಠವನ್ನು ಆಲಿಸಿದ ನಂತರ ನೀವುಗಳು ಆ ಬಾಲಕ ಚಂದ್ರಹಾಸನ ಹಿನ್ನೆಲೆಯನ್ನು ಅರಿಯುವಿರಿ, ಆ ಚಂದ್ರಹಾಸನ ಮೇಲಿನ ದೈವ ಕೃಪೆಯನ್ನು ಮೆಚ್ಚುವಿರಿ, ಮುದುಕಿ ಮತ್ತು ಹೆಂಗಸಿನ ನಡುವಿನ ಸಂಭಾಷಣೆಯ ಸಾರಾಂಶವನ್ನು ಬರೆಯುವಿರಿ. ಇಲ್ಲಿ ಮುದುಕಿ ಕುಂತಲನಗರದ ಬೀದಿಯ ಒಂದು ಗುಡಿಸಲಿನಲ್ಲಿ ವಾಸವಾಗಿರ್ತಕ್ಕಂಥದ್ದು. ಪ್ರತಿದಿನ ಭಿಕ್ಷೆಯನ್ನು ಬೇಡಿ ತಂದು ಬಾಲಕ ಚಂದ್ರಹಾಸನನ್ನ ಸಾಕಿ ಸಲಹುತ್ತಿರುವುದು. ಹಿಂದೆ ಈಗಾಗಲೇ ಈ ಕತೆ 2 ಬಾರಿ ಬರ್ತದೆ, ಅಂದರೆ ಅವನ ಹಿನ್ನೆಲೆ ಕತೆ 2-3 ಬಾರಿ ಈ ಒಂದು ನಾಟಕದಲ್ಲಿ ಬಂದು ಹೋಗ್ತದೆ ಅಂತಕ್ಕಂಥದ್ದು. ಓಕೆ, ಅಂದರೆ ಇಲ್ಲಿ ಆಗ ಒಬ್ಬ ಹೆಂಗಸು ಬಂದು ಅವನ ಗುಡಿಸಲ ಹತ್ರ, ಆ ಮುದುಕಿಯ ಗುಡಿಸಲ ಹತ್ರ ಬರ್ತಾಳೆ. ಮುದುಕಿಗೆ ಈಗಾಗಲೇ ವಯಸ್ಸಾಗಿಬಿಟ್ಟಿದೆ, ಕಾಯಿಲೆ ಬೇರೆ, ಕಾಯಿಲೆಯ ಒಂದು ನರಳಹಟ್ಟದಿಂದ ಹಾಗೇನೆ ಹಾಸಿಗೆ ಮೇಲೆ ಮಲಗಿದಾಳೆ. ಅವಳ ಜೊತೆ ಕೂತ್ಕೊಂಡು ಈ ಹೆಂಗಸು ಮಾತುಕತೆಯನ್ನು ನಡೆಸ್ತಾ ಹೋಗ್ತಾಳೆ. ಆಗ ಅವರಿಬ್ಬರ ನಡುವಿನ ಮಾತುಕತೆ ನಡುವೆ ಆ ಮುದುಕಿ ಆ ಚಂದ್ರಹಾಸನ ಹಿನ್ನೆಲೆಯನ್ನ ಕುರಿತು ವಿವರಿಸ್ತಾರೆ. ಅಂದರೆ ಚಂದ್ರಹಾಸ ಕೇರಳದ ಅರಸನ ಮಗ. ಶತ್ರುಗಳು ಆ ರಾಜ್ಯವನ್ನ ಮುತ್ತಿಗೆ ಹಾಕಿದ್ರು. ಶತ್ರುಗಳೊಂದಿಗೆ ಹೋರಾಡಿ ಆ ಚಂದ್ರಹಾಸನ ತಂದೆ ಯುದ್ಧದಲ್ಲಿ ಅಸುನೀಗಿದರು. ಆ ಗಂಡ ಆ ಯುದ್ಧದಲ್ಲಿ ಮಡಿದ ವಿಚಾರವನ್ನು ತಿಳಿದು ಪತ್ನಿಯು ಸಹಗಮನವನ್ನು ಮಾಡಿಬಿಟ್ಟಳು. ಆಗ ಆ ವೈರಿಗಳು ಈ ಬಾಲಕ ಚಂದ್ರಹಾಸನನ್ನು ಕೊಲ್ಲಲು ಹುಡುಕುತ್ತಿರುವಾಗ ಅವರ ಕಣ್ಣಿಗೆ ಬಾಲಕನು ಕಾಣದಂತೆ ಅವನನ್ನು ಬಚ್ಚಿಟ್ಟುಕೊಂಡು ಕಾಡು ಮೇಡುಗಳನ್ನು ಅಲೆಯುತ್ತಾ ಬಹುದೂರ ಸಾಗಿ ಬಂದು ಈ ಕುಂತಲನಗರದಲ್ಲಿ ನಾನು ನೆಲೆಸಿದ್ದೇನೆ. ಪ್ರತಿದಿನವೂ ಅವನನ್ನು ನಾನು ಭಿಕ್ಷೆ ಬೇಡಿ ತಂದು ಅವನನ್ನು ಸಾಕಿ ಪೊರೀತಾ ಇದ್ದೀನಿ ಅಂತಕ್ಕಂತಹ ವಿಚಾರವನ್ನ ಮುದುಕಿ ಆ ಹೆಂಗಸಿಗೆ ಹೇಳಿತು. ಆ ಮುದುಕಿ ಜೊತೆ ಮಾತನಾಡ್ತಾ ಇರ್ತಕ್ಕಂಥ ಹೆಂಗಸು ಬೇರೆ ಯಾರೂ ಅಲ್ಲ, ಆಕೆ 3 ಜನ ಅಂದರೆ ದೇವರ ಪ್ರತಿನಿಧಿಯಾಗಿ ಬಂದಿರುವ ಒಬ್ಬ ದೇವತೆ, ಆದರೆ ಹೆಂಗಸಿನ ರೂಪವನ್ನು ಧರಿಸಿ ಬಂದಿದ್ದಾಳೆ. ಓಕೆ, ರೈಟ್. ಇಲ್ಲಿ ನೋಡ್ತಕ್ಕಂಥದ್ದಾದ್ರೆ ನಾವು ಆಗ ಹೆಂಗಸಿ ಹೇಳ್ತಾಳೆ, ಅಜ್ಜಿ ಭಯಪಡಬೇಡ, ನಿನ್ನ ಮಗನನ್ನು ಶ್ರೀಹರಿಯೇ ಕಾಪಾಡುವನು. ನಿನ್ನ ಮಗನ ಬಗ್ಗೆ ನೀನು ಚಿಂತೆ ಮಾಡಬೇಡ, ಶ್ರೀಹರಿಯೇ ಅವನನ್ನು ಕಾಪಾಡುವನು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಸೊ ನಾನಿನ್ನು ಹೋಗ್ತೀನಿ, ಅವನನ್ನು ಶ್ರೀಹರಿ ಕಾಪಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಹೋಗೋದಕ್ಕೆ ಹೋಗ್ತಾಳೆ. ಆಗ ಆ ಹೆಂಗಸಿನ ಕೈ ಈ ಮುದುಕಿಗೆ ಸೋಕಿ ಬಿಡ್ತದೆ, ಅಂದರೆ ಸೋಂಕ್ತದೆ, ಅಂತ ಟಚ್ ಆಗ್ತದೆ.
ಆಗ ಆ ಹೆಂಗಸಿನ ಕೈ ಸೋಂಕಿದ ಕೂಡಲೇ ಮುದುಕಿಯ ಬಳಲಿಕೆಯೆಲ್ಲ ನೀಗಿದಂತಾಗಿ ನೀಗಿ ಹೋಗ್ಬಿಡ್ತು. ಏನೋ ಒಂದು ರೀತಿಯಾದಂತಹ ಮನಸ್ಸಿನಲ್ಲಿ ಶಾಂತಿ ಅಂತಕ್ಕಂಥದ್ದು ನೆಲೆಸಿ ಬಿಡ್ತದೆ. ಕ್ಷಣಾರ್ಧದಲ್ಲಿ ಈ ರೀತಿಯಾದಂತಹ ಇದನ್ನು ಕಂಡ ಮುದುಕಿ, ಯಾರಮ್ಮ ನೀನು ಅಂತ ಅಂದ್ಬಿಟ್ಟು ಕೇಳ್ತಾಳೆ. ನಾನಿಲ್ಲೇ ನಿಮ್ಮ ಪಕ್ಕದ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಗುಡಿಸಲ ದಾಸಿ. ನೀವು ಯಾವಾಗ ಇಲ್ಲಿಗೆ ಬಂದರೋ ಆ ಅಂದಿನಿಂದ ಆ ಗುಡಿಯಲ್ಲಿ ಇರ್ತಕ್ಕಂತಹ ದೇವರು ನಿಮ್ಮನ್ನು ಕಾಪಾಡುತ್ತಿದ್ದಾನೆ ಅಂತಕ್ಕಂಥ ಹೇಳ್ತಾ, ಅಂದ್ರೆ ಒಂದು ರೀತಿ ಮಾರ್ಮಿಕವಾಗಿ ತಾನು ದೇವರ ಪ್ರತಿನಿಧಿ ಅಂತಕ್ಕಂಥದ್ದನ್ನ, ನಾನು ನಿಮ್ಮನ್ನ ಕಾಪಾಡುವುದಕ್ಕೋಸ್ಕರವೇ ಇಲ್ಲಿ ಬಂದಿದ್ದೀನಿ ಅಂತಕ್ಕಂತಹ ವಿಚಾರವನ್ನು ಕೂಡ ಅವಳಿಗೆ, ಆ ಮುದುಕಿಗೆ ಆ ಹೆಂಗಸು ತಿಳಿಸ್ತಾಳೆ. ಆಗ ಮುದುಕಿ ಮುಂದುವರೆದು ಮುದುಕಿ ಹೇಳ್ತಕ್ಕಂಥ ಮಾತುಗಳು ಬಹಳ ಚೆನ್ನಾಗಿದೆ. ಹೌದು, ಭಗವಂತನಿಲ್ಲದಿದ್ದರೆ ನಾವ್ಯಾರು? ನಾವೆಲ್ಲರೂ ಕೂಡ ಭಗವಂತನ ಸೃಷ್ಟಿ. ಈ ಪ್ರಕೃತಿಯ ಚರಾಚರವೆಲ್ಲವೂ ಕೂಡ ಭಗವಂತನ ಕೃಪೆ. ನಾವು ಕೇವಲ ನಿಮಿತ್ತ ಮಾತ್ರರು. ಕುವೆಂಪುರವರು ಬೆರಳಿಗೆ ಕೊರಳು ನಾಟಕದಲ್ಲೂ ಕೂಡ ಒಂದು ಯಜ್ಞ ತತ್ವ ಅಂತ ಹೇಳ್ತಾರೆ. ಅಂದ್ರೆ ನಾವು ಪ್ರಕೃತಿಯಿಂದ, ನಾವು ಸಮಾಜದಿಂದ ಏನನ್ನು ಕೊಟ್ಟಿದೀವೋ ಮತ್ತೆ ನಾವು ಮರಳಿ ಕೊಡಬೇಕು. ಕೊಡದಲ್ಲಿ ಇದ್ರೆ ಒಂದು ರೀತಿ ಮಹಾವಂಚಕರಾಗ್ತೀವಿ ಅಂತ ಹೇಳಿ, ಕೇವಲ ಇಲ್ಲಿ ನಾವು ನಿಮಿತ್ತ ಮಾತ್ರರಷ್ಟೇ ಅಂತಕ್ಕಂಥದ್ದು ಕೂಡ ಇವೆಲ್ಲವೂ ಕೂಡ ದೈವ ಸೃಷ್ಟಿ ಅಂತಕ್ಕಂಥ ವಿಚಾರವನ್ನಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಮುಂದುವರೆದು ಹೇಳ್ತಾ ಮುದುಕಿಗೆ ಆ ಬಾಲಕ ಚಂದ್ರಹಾಸನ ಬಗ್ಗೆ ಒಂದು ರೀತಿ ಅವನ ಪರಿಸ್ಥಿತಿಯನ್ನು ಕಂಡು ಒಂದು ರೀತಿ ಮುರುಕ ಹಾಕ್ತದೆ. ಹೌದು, ರಾಜನ ಮಗ, ಹೌದಲ್ವಾ? ಹೇಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಸಕಲ ವೈಭೋಗಗಳಿಂದ ಮೆರೆಯಬೇಕಿದ್ದಂತಹ, ಆ ಸಕಲ ಸುಪ್ಪತ್ತಿಗೆಯಲ್ಲಿ ಆಟವಾಡಬೇಕಾಗಿದ್ದಂತಹ ಒಬ್ಬ ಆ ರಾಜಕುಮಾರ, ಅಂದ್ರೆ ರಾಜನ ಮಗ ಇವತ್ತು ಇಲ್ಲಿ ಬೀದಿಯ ಬಾಲಕನಾಗಿದ್ದಾನೆ ಅಂತ ಬಿಟ್ಟು ಅವನಿಗೆ ಅವನಿಗೆ ಒಳ್ಳೆಯ ಲಾಲನೆ ಪಾಲನೆ ಅಂತಕ್ಕಂಥದ್ದಿಲ್ಲ, ತಂದೆ ತಾಯಿಗಳ ಪ್ರೀತಿ ಅಂತಕ್ಕಂಥದ್ದು ಇಲ್ಲ. ಅದೆಲ್ಲವನ್ನೂ ಕೂಡ ಕಂಡ್ರೆ, ಅಂದ್ರೆ ಒಂದು ಮಗುವಿಗೆ ಸಹಜವಾಗಿ, ಅಂದ್ರೆ ಮಗುವಿಗೆ ಸಿಗಬೇಕಾದಂಥ ಯಾವುದೇ ಪ್ರೀತಿ ವಾತ್ಸಲ್ಯಗಳು ಕೂಡ ಅವನಿಗೆ ಸಿಗಲಿಲ್ಲ ಅಂತಕ್ಕಂಥದ್ದನ್ನ ನೆನೆದು ತುಂಬಾ ಭಾವುಕಳಾಗ್ತಾಳೆ ಆ ಮುದುಕಿ ಅಂತಕ್ಕಂಥದ್ದು. ಆಗ ಆದ್ರೆ ನನ್ನ ಎಷ್ಟೇ ಅವನ್ನ ಕಂಡಾಗ ನನಗೆ ಮುರುಕ ಆದಾಗ, ಅಥವಾ ಅವನಿಗೆ ನನ್ನಲ್ಲಿ ದುಃಖ ಬಂದಾಗ ಎಲ್ಲವನ್ನೂ ಕೂಡ ಮರೆಸ್ತಕ್ಕಂಥದ್ದು ಅವನ ನಗು, ಅವನ ತುಂಟತನ, ಅವನ ಆಟಪಾಠಗಳು, ಅವನ ಒಂದು ಸೌಂದರ್ಯ ನನ್ನ ಎಲ್ಲ ನೋವನ್ನು ಕೂಡ ಮರೆಸಿ ಬಿಡುತ್ತದೆ. ಅವನನ್ನು ಕಂಡರೆ ನನ್ನ ಎಲ್ಲ ಸಮಸ್ಯೆಗಳು, ಅಂದ್ರೆ ಒಂದು ರೀತಿ ಏನೋ ಒಂದು ರೀತಿ ನನ್ನ ಜೀವನ ಪಾವನ ಆಗ್ತದೆ. ಒಂದು ರೀತಿ ನನ್ನ ಆ ಸಂದರ್ಭದಲ್ಲಿ ತುಂಬಾ ಪುನೀತಳಾಗ್ತೀನಿ ಅಂತಕ್ಕಂತಹ ವಿಚಾರವನ್ನ ಆ ಮುದುಕಿ ಹೇಳ್ತಾಳೆ. ಹಾಗಾಗಿ ಶ್ರೀಹರಿ ಖಂಡಿತವಾಗೂ ಕೂಡ ಅವನನ್ನ ಕಾಪಾಡ್ತಾನಮ್ಮ ಅಂತ ಅಂದ್ಬಿಟ್ಟು ಆ ಹೆಂಗಸಿಗೆ ಹೇಳ್ತಾಳೆ. ಅಷ್ಟೊತ್ತಿಗೆ ಹೆಂಗಸು ಕೇಳ್ತೀವಿ, ಎಲ್ಲೋಗಿದ್ದಾನೆ ಚಂದ್ರಹಾಸ ಅಂತ. ಇಲ್ಲೇ ಹುಡುಗರ ಜೊತೆ ಆಟ ಆಡಕ್ಕೆ ಹೋಗಿದ್ದಾನೆ, ಇನ್ನೇನು ಬರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಷ್ಟೊತ್ತಿಗೆ ಆ ಹೆಂಗಸು ಹೊರಟೋಗ್ತಾಳೆ. ಆಗ ಮುದುಕಿ ಚಂದ್ರಹಾಸನನ್ನ ಕೂಗ್ತಾಳೆ. ಆಟವಾಡ್ತಾ ಇರತಕ್ಕಂತಹ ಆ ಚಂದ್ರಹಾಸನಿಗೆ ಒಂದು ರೀತಿ ಈ ಅಜ್ಜಿ ಕೂಗಿದಂತಹ ಧ್ವನಿ ಕೇಳಿಸುತ್ತದೆ. ಅವನು ಹೇಳ್ತಾನೆ, ನೋಡು, ಕೋಗಿಲೆಯ ದನಿಯಲ್ಲಿ ನೀನೆನ್ನ ಕರೆದಂತೆ ಭಾಸವಾಯಿತು. ಅಂದ್ರೆ ಅಜ್ಜಿ ಕರೆದೆ ಚಂದ್ರಹಾಸ ಬಾರೋ ಅಂತ ಕರೆದಂತ ಧ್ವನಿ ಕೋಗಿಲೆಯ ಹಿಂಪಾದ ಧ್ವನಿಯಂತೆ ಅವನಿಗೆ ಭಾಸವಾಯಿತು ಅಂತಕ್ಕಂಥದ್ದನ್ನು ನೋಡಿ, ಅಲ್ವಾ? ಅಂದ್ರೆ ಅಷ್ಟು ಧ್ವನಿ ಹಿಂಪಾಗಿತ್ತು ಅಂತಕ್ಕಂಥ ಆ ಧ್ವನಿ ಕಿವಿಗೆ ಬಿದ್ದು ಕೂಡಲೇ ಅವನು ಬರ್ತಾನೆ. ಬಂದ್ಬಿಟ್ಟು ತನಗೆ ಮರಳಿನಲ್ಲಿ ಆಟವಾಡುತ್ತೆ, ಒಳೆಯ ದಂಡೆಯ ಮರಳಿನಲ್ಲಿ ಆಟವಾಡುತ್ತಿರುವಾಗ ಸಿಕ್ಕಿರ್ತಕ್ಕಂತಹ ರಮಣೀಯವಾಗಿರತಕ್ಕಂತಹ ನುಣುಪಾಗಿರುವಂತಹ ಆ ಕಲ್ಲನ್ನ ತೋರಿಸ್ತಾನೆ. ಇದು ಎಲ್ಲಿ ಸಿಕ್ತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾನೆ. ಆ ಕಲ್ಲನ್ನ ಸಿಕ್ಕಿರ್ತಕ್ಕಂಥ ವಿಚಾರವನ್ನು ಕಂಡಂತ ಮುದುಕಿ ಹೇಳ್ತಾಳೆ, ಮಗು, ಇದು ಮಂಗಳದ ಸೂಚನೆ, ಅಂದ್ರೆ ನಿನಗೆ ಮುಂದೆ ಒಳ್ಳೆಯದಾಗುವುದಕ್ಕೆ ಸೂಚನೆಯಾಗಿದೆ. ಹಾಗಾಗಿ ಅದನ್ನು ಪ್ರತಿನಿತ್ಯವೂ ನೀನು ಪೂಜಿಸು, ಶ್ರೀಹರಿಯ ಕೃಪೆ ನಿನ್ನ ಮೇಲಿರುತ್ತದೆ ಅಂತ ಅಂದ್ಬಿಟ್ಟು ಹೇಳ್ತೇನೆ. ಮುಂದುವರೆದು ಅಜ್ಜಿ ರನ್ನದ ಹಲರ್ ಅಂತ ಅದನ್ನು ಕೂಡ ತೋರಿಸ್ತಾನೆ. ಇದು ಯಾರು ಕೊಟ್ಟರು? ಆಗ ಅದನ್ನು ನೋಡಿದ ಕೂಡ್ಲೇನೆ ಯಾರು ಕೊಟ್ರು ಅಂತ ಕೇಳ್ತಾಳೆ. ಮಂತ್ರಿಯ ಆ ಮಗಳು ಕೊಟ್ಟಳು ವಿಷಯ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಆಗ ಅಜ್ಜಿ ತನ್ನಷ್ಟಕ್ಕೆ ತಾನೇ ಸ್ವಗತವಾಗಿ, ಇಂತಹ ಚಿನ್ನದ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬೇಕಾಗಿದ್ದಂತಹ ನೀನು ಈ ಪರಿಸ್ಥಿತಿಯಲ್ಲಿ ಇದ್ದೀಯಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಾಳೆ. ಅವನ ಎಲ್ಲ ಸ್ಥಿತಿಯನ್ನು ಕಂಡು ಇದ್ದಕ್ಕಿದ್ದ ಹಾಗೆ ಕಣ್ಣೀರಾಗ್ತಾಳೆ. ಕಣ್ಣೀರಾಗ್ದಾಗ ಆ ಬಾಲಕ ಕೇಳ್ತಾನೆ, ಯಾಕಜ್ಜಿ ಹೇಳ್ತಾ ಇದ್ದೀಯಾ, ಯಾಕಜ್ಜಿ ಕಣ್ಣೀರು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಯಾಕೂ ಇಲ್ಲಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಮುಂದುವರೆದು, ಅಜ್ಜಿ ನನ್ನ ತಂದೆ ತಾಯಿಗಳು ಯಾರಜ್ಜಿ? ಯಾರೇ ಸಿಗ್ಲಿ ಎಲ್ಲರೂ ಕೂಡ ನಿನ್ನ ತಂದೆ ತಾಯಿಗಳು ಯಾರು ಅಂತ ಕೇಳ್ತಾರೆ. ಇವತ್ತು ಆ ಪುರೋಹಿತನೂ ಕೂಡ ಕೇಳ್ದ, ಯಾರಜ್ಜಿ ನನ್ನ ತಂದೆ ತಾಯಿಗಳು ಅಂತ ಹೇಳ್ತಾಳೆ. ತಂದೆ ತಾಯಿಗಳು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಗ ಆ ಅಜ್ಜಿ ಸ್ವಗತವಾಗಿ, ಅಂದ್ರೆ ತನ್ನಷ್ಟಕ್ಕೆ ತಾನೇ ಮಾತನಾಡ್ಕೊಳ್ತಕ್ಕಂತಹ ಮಾತು ನಿಜಕ್ಕೂ ಕೂಡ ನಮಗೂ ಒಂದು ರೀತಿ ಮುಖ್ಯವಾಗ್ತಕ್ಕಂತಹ ಮಾತದು. ಯಾಕೆಂದ್ರೆ ಅವಳು ಹೇಳ್ತಾಳೆ, ನೋಡಪ್ಪ,
ತಿಳಿಯದಿರೇ ಸುಖವಿರಲು ತಿಳಿವೆ ಸಂಕಟಕರ. ನೋಡಿ ಅಂದ್ರೆ ಕೆಲವು ವಿಚಾರಗಳನ್ನ ಗೊತ್ತಾಗ್ದಲೇ ಇದ್ರೆ ಬಹಳ ಸಂತೋಷವಾಗಿರ್ತೀವಂತೆ, ಕೆಲವು ವಿಚಾರಗಳು ಗೊತ್ತಾದ್ರೆ ಬಹಳ ನಾವು ದುಃಖಿತರಾಗ್ತೀವಿ ಅಂತಕ್ಕಂಥದ್ದು, ತುಂಬಾ ವ್ಯಥೆ ಪಡ್ತೀವಿ ಅಂತಕ್ಕಂಥದ್ದು. ಹೌದಲ್ಲ, ಅದಕ್ಕೆ ಹೇಳ್ತಿರತ್ತೆ, ನೋಡಪ್ಪ ನಿನ್ನ ತಂದೆ ತಾಯಿಗಳ ವಿಚಾರವನ್ನ ನೀನು ಕೇಳಿದ್ರೆ ತುಂಬಾ ದುಃಖ ಪಡ್ತೀಯ, ಮಾನಸಿಕವಾಗಿ ಕೂಗ್ತೀಯ. ಒಂದು ವೇಳೆ ತಿಳಿದಲ್ಲಿ ಇರ್ತಕ್ಕಂಥದ್ದೇ ಬಹಳ ಒಳ್ಳೆಯದು ಅಂತಕ್ಕಂಥದ್ದು. ಹೌದು, ನಮಗೂ ಕೂಡ ಅಷ್ಟೇನೆ ಕೆಲವು ವಿಚಾರಗಳು ಗೊತ್ತಾಗ್ದಲೇ ಇರ್ತಕ್ಕಂಥದ್ದೇ ಬಹಳ ಉತ್ತಮ ಆಗಿರುತ್ತೆ. ಕೆಲವು ವಿಚಾರಗಳು ನೋಡಿ ಈಗ ಉದಾಹರಣೆಗೆ ಕರ್ಣನನ್ನ ನೋಡಿ, ಅದಲ್ವಾ, ಕರ್ಣ ಇನ್ನೇನ್ ಎಲ್ಲ ಯುದ್ಧ ಸಾರಿ ಇರ್ತದೆ, ಆಗ ಕೃಷ್ಣ ಹೇಳಿರ್ತಕ್ಕಂಥ ವಿಚಾರ ನೋಡಪ್ಪ, ಕುಂತಿ ನಿನ್ನ ತಾಯಿ ಅಂತ ಹೇಳಿದ ಕೂಡಲೇ ಅದವರೆಗೂ ಕೂಡ ಅವನು ದೃಢ ಮನಸ್ಸಿನಿಂದ ಯುದ್ಧ ಮಾಡ್ಬೇಕಾಗಿರ್ತಕ್ಕಂತಹ ಕರ್ಣನ ಮನಸ್ಸು ಒಡಿತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹೌದಲ್ಲ, ಕರ್ಣನ ಮನಸ್ಸು ಒಡಿತಕ್ಕಂಥದ್ದನ್ನ ನೋಡ್ತೀವಿ. ಒಂದು ಕಡೆ ಎದುರಾಳಿಗಳಾಗಿರ್ತಕ್ಕಂಥ ಸ್ವತಃ ತನ್ನ ಹೊಡ ಹುಟ್ಟಿದ ಸಹೋದರರಾಗಿರ್ತಕ್ಕಂಥದ್ದು, ಈ ಕಡೆ ಗೆಳೆಯ, ಹೌದಲ್ವ, ಒಂದು ಅತ್ತ ದರಿ ಹಿತ್ತ ಪುಲಿ ಅಂತಕ್ಕಂತಹ ಇಕ್ಕಟ್ಟಿಗೆ ಆತ ಸಿಲುಕ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ಇಲ್ಲಿ ಆ ವಿಚಾರವನ್ನು ಕೂಡ ಹೇಳ್ತಾಳೆ. ಸೊ ಹಾಗಾಗಿ ಅಷ್ಟೊತ್ತಿಗೆ ಆ ಮುದುಕಿ ನೋಡಪ್ಪ ನನಗೆ ಕಾಲನ ಕರೆ ಬಂದ್ವಿ ಅಂದ್ರೆ ಅಷ್ಟೊತ್ತಿಗಾಗ್ಲಿ ಮುದುಕಿ ಏನ್ ಮಾಡ್ತಾಳಪ್ಪ ಅಂದ್ರೆ ಒಂದ್ ರೀತಿ ಫುಲ್ಲು ಅವಳ ದೇಹ ಕೃಶವಾಗಿ ಬಿಟ್ಟಿರ್ತದೆ, ಆ ರೋಗ ಬೇರೆ ಬಂದಿರ್ತದೆ. ಸೊ ಹಾಗಾಗಿ ಅವಳಲ್ಲಿ ದೇಹ ನಿಸ್ತೇಜವಾಗಿ ಬಿಟ್ಟಿರ್ತದೆ. ನನಗೆ ಕಾಲನ ಕರೆ ಬಂದಿದೆ, ನಾನು ಹೋಗ್ತೀನಿ ಅಂತ ಅನ್ಬಿಟ್ಟು ಏನ್ ಮಾಡ್ತಾಳಪ್ಪ ಅಂದ್ರೆ ಅಲ್ಲೇನೆ ಕುಸಿದು ಬೀಳ್ತಾಳೆ. ಅಷ್ಟೊತ್ತಿಗೆ ಅಂದ್ರೆ ಕತ್ತಲಾಗ್ತಕ್ಕಂಥ ಒಂದು ಕತ್ತಲು ಕವಿತಕ್ಕಂಥ ಒಂದು ಸಮಯ ಆರಂಭ ಆಗ್ತದೆ. ಅಂದ್ರೆ ಸಂಜೆ ವೇಳೆ, ಸಂಜೆ ಕತ್ತಲು ಕವಿತಲ್ಲ ಆ ಸಂದರ್ಭ, ಆ ಒಂದು ಸಮಯ ಆಗಿರ್ತದೆ. ಸೊ ಆಗ ಅಜ್ಜಿ ಕತ್ತಲಾಗುತ್ತಿದೆ ಅಂತ ಅಂದ್ಬಿಟ್ಟು ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಒಳಗಡೆ ಹೋಗಿ, ಗುಡಿಸಲು ಒಳಗಡೆ ಹೋಗಿ ಆ ದೀಪವನ್ನು ಹಚ್ಚಿ ತಗೊಂಡು ಬರ್ತಾನೆ. ಅಷ್ಟೊತ್ತಿಗೆ ಈ ದುಷ್ಟ ಬುದ್ಧಿ ಕಳಿಸಿರುವಂತಹ ಚಂಡಾಲರುಗಳು ಆ ಗುಡಿಸಲಿನ ಎದುರುಗಡೆ ಹೋಗಿ ನಿಂತ್ಕೊಳ್ತಾರೆ. ಆ ಭಯಂಕರ ಚಂಡಾಲರ ಭಯಂಕರ ಆಕಾರ, ಈ ಕೊಲೆಗಟಕರು ನಮ್ಮ ನಾಟಕದಲ್ಲೆಲ್ಲ ನೋಡಿರ್ಬೋದು, ಯಕ್ಷಗಾನದಲ್ಲಿ ಎಲ್ಲಾನು ಕೂಡ ಅದನ್ನು ಒಂದು ರೀತಿ ಕೂದಲು ಬಿಟ್ಟಿರ್ತಕ್ಕಂಥದ್ದು, ಮೀಸೆ ಇರ್ತಕ್ಕಂಥದ್ದಾಗಿರ್ಬೋದು, ನಾಮಗಳು ಹಾಕಿರ್ತಕ್ಕಂಥ ಆ ಒಂದು ಭಯಂಕರ ಆಕಾರವನ್ನು ಕಂಡು ಆ ಅಜ್ಜಿ ಅಜ್ಜಿಯಿಂದ ಸತ್ತಿರೋದಿಲ್ಲ, ಕುಸಿದು ಬಿದ್ದಿರ್ತಾಳಲ್ಲ, ಅವಳ ಮೇಲೇನೆ ಇವನು ಕೂಡ ಮೂರ್ಛೆ ಹೋಗಿಬಿಡ್ತಾನೆ. ಆಗ ಏನ್ ಮಾಡ್ತಾನೆ, ಭೀಷಣ ಹೇಳ್ತಾನೆ, ಇವನನ್ನ ಎಲ್ಲೆಲ್ಲ ಹುಡ್ಕೋದು ಸಾಕಾಗಿ ಹೋಯ್ತು, ಎತ್ಕೊಳ್ಳೋ ಇವನನ್ನ ಅಂತ ಅನ್ಬಿಟ್ಟು ಮಾರನಿಗೆ ಹೇಳ್ತಾನೆ. ಮಾರ ಎತ್ಕೊಳ್ತಾನೆ ಅವನನ್ನ. ಕಾಳ ಏನ್ ಮಾಡ್ತಾನೆ, ಕೈ ಉಗುರ ಕೆಲಸಕ್ಕೆ ಕೊಡಲಿ ಹೇಗೆ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರಂತೆ ಅಂತಕ್ಕಂಥ ಗಾದೆ ಮಾತಿರ್ತಕ್ಕಂಥ ನೋಡ್ತಾ ಹೋಗ್ತಾನೆ. ಇಷ್ಟು ಸಣ್ಣ ಹುಡುಗನ ಕೊಲೆ ಮಾಡೋದಕ್ಕೆ ಯಾಕೆ ನಾವು ಅಷ್ಟೊಂದು ಶ್ರಮ ಪಡಬೇಕು ಅಂತ ಅನ್ಬಿಟ್ಟು ಹೇಳ್ತೇನೆ. ಆಗ ಮುಂದುವರೆದು ಭೀಷಣ ಹೇಳ್ತಾನೆ, ನೋಡೋ ಮುದುಕಿ ಇದ್ದಾಳಲ್ಲ, ಈ ಮುದುಕಿ ಬದುಕಿದ್ದರೆ ನಮಗೆ ಕಂಟಕ, ಯಾಕೆಂದ್ರೆ ಈ ವಿಚಾರವನ್ನ ಬೇರೆ ಯಾರಿಗಾದ್ರೂ ಕೂಡ ಹೇಳ್ಬಿಡ್ತಾಳೆ. ಹಾಗಾಗಿ ಮೊದಲು ನೀನು ಆ ಮುದುಕಿಯನ್ನು ಕೊಲ್ಲು ಅಂತ ಅನ್ಬಿಟ್ಟು ಹೇಳ್ತಾನೆ. ಆಗ ಕಾಳ ಏನ್ ಮಾಡ್ತಾನೆ, ಆ ಮುದುಕಿಯನ್ನ ಆ ಕತ್ತಿಯಿಂದ ಹಿರಿದು ಕೊಲ್ತಾನೆ. ಆಗ ಈ ಮೂರ್ಛೆ ಹೋಗಿದ್ದಂತಹ ಬಾಲಕ ಚಂದ್ರಹಾಸನನ್ನ ಎತ್ಕೊಂಡು ಹೋಗ್ತಾರೆ. ಆಗ ಅವ್ರ ನಡುವೆನೆ, ಆ ಚಂಡಾಲರ ನಡುವೆನೆ ಮಾತುಕತೆ ಆಗ್ತದೆ. ಎಲ್ಲಿಗೆ ಇವನನ್ನ ಎತ್ಕೊಂಡು ಹೋಗೋದು, ಆ ವರ್ತಕನನ್ನು ಕೊಂದಂತಹ ಕಾಡಿಗೆ ಎತ್ಕೊಂಡು ಹೋಗೋಣ, ಅಥವಾ ಸೈನ್ಯಾಧಿಕಾರಿಯನ್ನು ಕತ್ತರಿಸಿದಂತಹ ಒಂದು ಬೆಟ್ಟಕ್ಕೆ ತೆಗೆದುಕೊಂಡು ಹೋಗೋಣ, ಅಥವಾ ಗುಡ್ಡಕ್ಕೆ ತೆಗೆದುಕೊಂಡು ಹೋಗೋಣ, ಎಲ್ಲಿಗೆ ತೆಗೆದುಕೊಂಡು ಹೋಗೋಣ ಅಂತಂದ್ರೆ ಎಲ್ಲಿಗಾದರೂ ಆಗಲಿ, ಎಷ್ಟೇ ದೂರ ತಗೊಂಡೋದ್ರೂ ಪರವಾಗಿಲ್ಲ, ಬಹಳ ದೂರಕ್ಕೆ ಇವನನ್ನು ತೆಗೆದುಕೊಂಡು ಹೋಗಿ ಕೊಲೆ ಮಾಡೋಣ. ಆದ್ರೆ ಕೊಲೆ ಮಾಡತಕ್ಕಂತಹ ವಿಚಾರ ಬಹಳ ಗೌಪ್ಯವಾಗಿರ್ಲಿ ಅಂತಕ್ಕಂಥದ್ದನ್ನು ಕೂಡ ಆತ ಹೇಳ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಹೋಗ್ಬೋದಾಗಿದೆ, ಅಲ್ವಾ. ಸೊ ಹಾಗ ಇನ್ನೇನು ಎತ್ಕೊಂಡು ಹೋಗ್ತಾರೆ. ನೋಡಿಲಿ, ಮುದುಕಿಯನ್ನು ಕೊಂದು ಬಾಲಕ ಚಂದ್ರಹಾಸನನ್ನ ಅಪಹರಣ ಮಾಡ್ತಕ್ಕಂಥದ್ದು. ಸೊ ಈಗಾಗಲೇ ನಾವು ರಕ್ಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಭಗವದ್ ಕೃಪೆ ಬಗ್ಗೆ ಅವ್ರ ನಡುವೆ ನಡೀತಕ್ಕಂಥ ಸಂಭಾಷಣೆ ಆಗಿದೆ. ಮುದುಕಿಯನ್ನ ಚಂದ್ರಹಾಸ ಸಂತೈಸ್ತಕ್ಕಂಥದ್ದಾಗಿರ್ಬೋದು. ಇಲ್ಲಿ ಚಂಡಾಲರು ಆ ಚಂದ್ರಹಾಸನನ್ನ ಎತ್ಕೊಂಡು ಹೋಗಬೇಕಾದ್ರೆ ಒಂದು ಪಕ್ಷಿ ಕೂಗ್ತದೆ. ಆ ಪಕ್ಷಿ ಯಾವ್ದಪ್ಪ ಅಂದ್ರೆ ಗೂಬೆ. ನಮ್ಮಲ್ಲಿ ಸಾಮಾನ್ಯವಾಗಿ ಗೂಬೆ ಕೂಗಿದ್ರೆ ಅಪಶಕುನ ಅಂತಕ್ಕಂಥದ್ದು ಇದೆ. ಆಗ ಅವ್ರ ನಡುವೆನೆ ಯಾಕೋ ಗೂಬೆ ಕೂಗ್ತಾ ಇದೆ, ಏನೋ ಅಪಶಕುನ ಸಂಭವಿಸಿ ಬಿಡ್ತದೆ ಅಂತ ಬಿಟ್ಟು ಮಾತನಾಡ್ಕೊಳ್ತಾರೆ. ಆಗ ಮತ್ತೊಬ್ಬ ಹೇಳ್ತೇನೆ, ನಾವೇನು ಮಾಡ್ತಾ ಇರತಕ್ಕಂಥದ್ದು ಶುಭ ಕಾರ್ಯವಾ, ನಾವು ಮಾಡ್ತಾ ಇರತಕ್ಕಂಥದ್ದು ಅಶುಭ ಕಾರ್ಯವೇ, ಹಾಗಾಗಿ ಗೂಬೆ ಕೂಗ್ದಾಗ ಮತ್ತೆ ಕೋಗಿಲೆ ಕೂಗ್ಬೇಕಾಗಿತ್ತಾ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹೌದೌದು, ನಾವು ಮಾಡ್ತಾ ಇರ್ತಕ್ಕಂಥದ್ದು ಅಶುಭ ಕಾರ್ಯವೇ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗ್ಬೇಕಾದ್ರೆ ಆ ಚಂದ್ರಹಾಸನಿಗೆ ಆ ವಿಷಯ ಕೊಟ್ಟಿರ್ತಕ್ಕಂತಹ ರನ್ನದ ಹಲರು ಯಾರ ಕೈಗೆ ಸಿಗುತ್ತಪ್ಪ ಅಂದ್ರೆ ಕಾಳನ ಕೈಗೆ ಸಿಕ್ಬಿಡ್ತದೆ. ಆಗ ಮಾರನಿಗೆ ತೋರಿಸ್ತಾನೆ, ನೋಡು ಚಿನ್ನದ ಹಲರ್ ಸಿಕ್ಕಿದೆ ನನಗೆ, ಖಂಡಿತವಾಗಿ ಕೂಡ ನಾವು ಹೋಗ್ತಾ ಇರ್ತಕ್ಕಂಥದ್ದು ಅಶುಭ ಕಾರ್ಯಕ್ಕಲ್ಲ, ಶುಭ ಕಾರ್ಯಕ್ಕೆ ಅಂತ ಅನ್ಬಿಟ್ಟು ಹೇಳ್ತೇನೆ. ಆ ಮೂರ್ಛೆ ಹೋಗಿದ್ದಂತಹ ಬಾಲಕ ಚಂದ್ರಹಾಸನನ್ನ ಈ ಚಂಡಾಲರು ಎತ್ಕೊಂಡು ಕೊಲೆ ಮಾಡೋದಕ್ಕೆ ಹೋಗ್ತಾರೆ. ಸೊ ಇಲ್ಲಿಗೆ ಮೂರನೇ ದೃಶ್ಯ ಮುಕ್ತಾಯ ಆಯ್ತು. ಓಕೆ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಈ ಒಂದು ಸೆಷನ್ ಅಲ್ಲಿ ನಾವು ಮೂರನೇ ದೃಶ್ಯವನ್ನು ತಿಳ್ಕೊಂಡಿದ್ದೀವಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.